ನಮಸ್ತೆ. ಇವತ್ತಿನ ಸ್ಪೆಷಲ್ ಬಂದು ಮೆಂತ್ಯ ಸೊಪ್ಪಿನ ಕಡುಬು. ಯಾವಾಗಲೂ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರದ್ದು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಮೆಂತ್ಯ ಸೊಪ್ಪು, ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಒಂದೆರಡು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಹೀಗೆ ಸ್ವಲ್ಪ ನೀರು ಹಾಕ್ತಾ ಲಾಸ್ಟಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ನೆನೆಯಲು ಬಿಡಿ. ಈ ಥರ ಸ್ವಲ್ಪ ಸ್ವಲ್ಪ ಒಂದು ಪೂರಿ ಗಾತ್ರದಷ್ಟು ತಗೊಂಡು ಈ ಥರ ಬಟ್ಲು ಥರ ಮಾಡಿ, ಇದು ಈ ಥರ ಅನ್ನ ಬಸಿಯೋದಿರುತ್ತಲ್ಲ ಅದರಲ್ಲಿ ಹೀಗೆ ಮಾಡಿರೋಂಥದ್ದು ಹೀಗಿಟ್ಟು ನೀರು ಹಾಕಿ ಹಬೆಲ್ ಇಡ್ಲಿ ಥರ ಬೇಯಿಸಿದರೆ ರುಚಿಯಾದ ಕಡುಬು ರೆಡಿ ಆಗುತ್ತೆ. ಹೀಗೆ ಮಾಡಿದಂಥ ಕಡುಬನ್ನ ಈ ನೀರು ಕುದೀತಾ ಇರೋಂಥ ನೀರಲ್ಲಿ ಹೀಗೆ ಇಟ್ಟರೆ ಆಯಿತು. ನೀರು ಜೊತೆನೇ ಬೇಯಬೇಕು ಅವು. ಲಿಡ್ ಕ್ಲೋಸ್ ಮಾಡಿ 15 ನಿಮಿಷ ಬೆಂದರೆ ಸಾಕು. ಈಗ ಕಡುಬು ಬೆಂದಿದೆ, ರೆಡಿಯಾಗಿದೆ. ಸ್ವಲ್ಪ ತಿನ್ನೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಕಡುಬಿಗೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ! ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ.